ಜುಲೈ ತಿಂಗಳಿನ ಮಾಸ ಭವಿಷ್ಯದಲ್ಲಿ ಮೀನರಾಶಿಯ ಮಾಸ ಭವಿಷ್ಯ ನೋಡಿ. ಮೀನರಾಶಿಯವರಿಗೆ ಜನ್ಮದಲ್ಲಿರುವಂತಹ ಶನಿಗ್ರಹ 7.5 ಕೂಡಿರುವಂತಹ ಶನಿಗ್ರಹ 3ನೇ ವರ್ಷದ 7.5 ನೋಡ್ತಿರುವಂತಹ ಮೀನರಾಶಿಯವರಿಗೆ ಒಂದು ರೀತಿಯಾದಂತಹ ಕೋಪದ ವಾತಾವರಣ ಶಮನವಾಗಿದೆ ಅಂತ ಹೇಳ್ಕೊಳ್ಬೋದು. ಜನ್ಮಕ್ಕೆ ಶನಿ ಬಂದಾಗ ದ್ವಾದಶದಿಂದಲೂ ಸಹ ಎಷ್ಟೋ ಅನುಕೂಲಕರವಾದಂಥ ವಾತಾವರಣ. ಈಗ 2-3 ವರ್ಷಗಳನ್ನು ಕಂಪೇರ್ ಮಾಡಿಕೊಂಡ್ರೆ ಈಗ ಕೋಪ ಕಡಿಮೆಯಾಗಿದೆ ಅಂತ ಹೇಳ್ಕೊಳ್ಬೋದು ಮೀನರಾಶಿಯವರಿಗೆ. ಜೊತೆಯಲ್ಲಿ ಜನ್ಮದಲ್ಲಿದ್ದಂತಹ ರಾಹುಗ್ರಹ ಅತ್ಯಂತ ಮಾರಕ ಕೆಟ್ಟ ಸ್ಥಾನದಲ್ಲಿದ್ದಂತಹ ರಾಹುಗ್ರಹ ಬದಲಾವಣೆಯಿಂದ ನಿಮಗೆ ಶತ್ರುವಿನ ಬಾಧೆ ಬದಲಾವಣೆ ಆಗಿದೆ. ಶತ್ರುವಿನಿಂದ ವಿಮುಕ್ತರಾಗಿದ್ದೀರಿ. ಯಾವುದಾದ್ರೂ ಕೋರ್ಟು ಕಚೇರಿ, ಯಾವುದಾದ್ರೂ ಗಲಾಟೆ ಗೊಂದಲಗಳಿದ್ದರೆ ಅದೆಲ್ಲವೂ ಶಮನವಾಗಿ ಸ್ವಲ್ಪ ನಿರಾಳತೆಯಿಂದ ಕೂಡಿರುವಂತಹ ವಾತಾವರಣ ಮೀನರಾಶಿಗಿದೆ. ಮತ್ತು ಶುಭ ಕಾರ್ಯಗಳಿಗೆ ಎಷ್ಟೆಷ್ಟೋ ಪ್ರಯತ್ನಪಟ್ಟರು ಶುಭ ಕಾರ್ಯಗಳೇ ಆಗಲಿಲ್ಲ ಅಂದುವಂಥವರಿಗೆ 4ನೇ ಮನೆಯಲ್ಲಿರುವಂತಹ ಗುರುವು ಸ್ವಕ್ಷೇತ್ರಾಧಿಪತಿ ಆಗಿರೋದ್ರಿಂದ ಗುರುವೇ ನಿಮಗೆ ಅನುಗ್ರಹಕಾರಕರಾಗಿರ್ತಾರೆ. ಶುಭ ಕಾರ್ಯಗಳಾಗಲಿಕ್ಕೆ ಅನುಕೂಲವಾಗದೆ ಶುಭ ಕಾರ್ಯಗಳಲ್ಲಿ ಮದುವೆ ಮುಂಜಿ ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಹೊಸ ಕೆಲಸವನ್ನು ಆರಂಭವನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಮಾಡಬಹುದು. ತಾವು ನಿಂತು ಮಾಡುವುದಕ್ಕಿಂತಲೂ ಸಹ ಇನ್ನೊಬ್ಬರ ಅತ್ಯಂತ ಆಪ್ತರನ್ನು, ಇನ್ನೊಬ್ಬರು ತುಂಬ ನಂಬಿಕೆವಸ್ತರು ಇರುವಂಥವ್ರನ್ನ ಬಿಟ್ಟು ವ್ಯವಹಾರಗಳನ್ನು ನೀವು ಅವ್ರನ್ನ ಮುಂದೆ ಬಿಟ್ಟು ನೀವು ಹಿಂದೆಯಿಂದ ಅದನ್ನು ಪುಷ್ ಮಾಡಿದಾಗ, ಹಿಂದೆಯಿಂದ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಸಲೀಸ ಕೆಲಸ ಕಾರ್ಯಗಳು ಆಗುತ್ತೆ. ಅದರ ಬಗ್ಗೆ ಆಲೋಚನೆಗಳನ್ನು ಮಾಡಿ ಹಣಕಾಸಿನ ಸಾಧಾರಣ ಮಟ್ಟದ ಲಾಭ ಇದೆಲ್ಲವೂ ಇರುವಂಥದ್ದು. ಹೊರಗಡೆ ಜಾಸ್ತಿ ಅತಿಯಾದಂಥ ಸುಟ್ಟಾಟ ಅಲೆದಾಟಗಳಿರುತ್ತೆ. ಅದೇ ರೀತಿಯಾಗಿ ಕೈ ಹಾಕಿದ ಕೆಲಸಗಳಲ್ಲಿ ಆಗಾಗಲೇ ಅಡೆತಡೆಗಳು, ತೊಂದರೆ ತಾಪತ್ರಗಳು ಇದೆಲ್ಲವೂ ಬರ್ತಾ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅಷ್ಟು ಸಲೀಸಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಅಷ್ಟು ಸುಲಭವಾಗಿ ನಡೆಯೋದಿಲ್ಲ. ಯಾಕೆಂದರೆ ಸುಮಾರು ಗ್ರಹಗತಿಗಳ ದೋಷಗಳು ಇರುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು. ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈಗ ಎಷ್ಟೋ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳಂತೂ ಈಗ ಕೂಡಿದೆ. ರಾಶ್ಯಾಧಿಪತಿ ಬಂದು ಗುರುವಾಗಿರ್ತಾರೆ. ರಾಯರ ಪ್ರಾರ್ಥನೆ, ಮಂತ್ರಾಲಯಕ್ಕೆ ಸಾಧ್ಯವಾದರೆ ಒಂದು ಬಾರಿ ಹೋಗು ಬನ್ನಿ. ಇಲ್ಲವಾದಲ್ಲಿ ಇಲ್ಲೆಲ್ಲಾದರೂ ಗಣಪತಿ ದೇವಸ್ಥಾನ ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬಾ, ಅಜ್ಜಯ್ಯನವರು, ಈ ಥರದಾದಂತಹ ವರಮುನೇಶ್ವರ ಸ್ವಾಮಿ ಈ ಥರ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ನಮಸ್ಕಾರ.